ನಾವು ಅಲ್ಲಿ ಹೋಗ್ಬೇಕಾದ್ರೆ ಪ್ರಭಾಕರ್ ಭಟ್ರ ಮನೆಗೆ ಹೋಗಿ ಇವರೆಲ್ಲರೂ ಕೂಡ ಆರೋಪಿಗಳು ರತೀಶ್ ಗೌಡ ಇವರೆಲ್ಲ ಪ್ರಭಾಕರ್ ಭಟ್ರ ಮನೆಗೆ ಹೋಗಿ ಎಲ್ಲ DSS ನವರು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಈ ಪ್ರಕರಣದ ಹಿಂದೆ ಬಿದ್ದಿದ್ದಾರೆ, ದಯವಿಟ್ಟು ಅವರಿಗೆ ಒಂದು ನೀವು ಹಿಂದೆ ಸರಿಲಿಕ್ಕೆ ಹೇಳ್ಬೇಕು ಅನ್ನುವಂತ ರೀತಿಯಲ್ಲಿ ಅಲ್ಲಿ ಕೂಡ ಹೋಗಿ ಒತ್ತಡ ಹಾಕಿದ್ದಾರೆ. ನಾನು ಶಾಸಕರ ಬಗ್ಗೆ ಸ್ವಲ್ಪ ಹೇಳ್ಬೇಕಾದ್ರೆ, ನಮ್ಮ ಸ್ಥಳೀಯ ಶಾಸಕರು ನಮ್ಗೆಲ್ರಿಗೂ ಶಾಸಕರು, ಈ ತಾಲೂಕಿನಲ್ಲಿ ಎಲ್ಲಿಯೂ ಕೂಡ ಒಂದು ಕೊಲೆ ಅಥವಾ ದರೋಡೆ ಇನ್ನಿತರ ಯಾವ್ದಾದ್ರು ಗಲಭೆಗಳಾದಾಗ ತಕ್ಷಣ ಅಲ್ಲಿ ಧಾವಿಸಿ ಹೋಗ್ತಾರೆ ಅವರು. ಆದ್ರೆ ಶ್ರೀಧರನ ಕೊಲೆ ಪ್ರಕರಣದಲ್ಲಿ ಹರೀಶ್ ಪೂಂಜರ್ ಅವರು ಅಲ್ಲಿ ಭೇಟಿ ನೀಡಲಿಲ್ಲ, ಕಲಿಯಕ್ಕೆ ಹೋದಾಗ ಅಲ್ಲಿ ಭೇಟಿ ನೀಡಲಿಲ್ಲ. ಇತ್ತೀಚೆಗೆ ಅವರು ಸಂಕ್ರಾಂತಿಯ ಸಾಮರಸ್ಯ ಅನ್ನೋ ರೀತಿಯಲ್ಲಿ ದಲಿತರ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಈಗ ಅದನ್ನು ನಾನು ಚುನಾವಣೆ ಗಿಮಿಕ್ ಅಂತ ಹೇಳ್ತಿದ್ದೆ, ನಾನು ರಾಜ್ಯಕ್ಕೆ ಮಾತಾಡೋದಲ್ಲ. ಆದ್ರೆ ದಲಿತರ ಜೊತೆ ಸಾಮರಸ್ಯಗೊಳಿಸುವ ಶಾಸಕರು ಅಥವಾ ಯಾರೇ ರಾಜ್ಯಕ್ಕೆ ದಲಿತರ ಮನೆಯ ನೋವುಗಳಿಗೆ ಕೂಡ ಸ್ಪಂದನೆ ಮಾಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿವಾಜಿ ಗ್ರಾಮದ ಕುರುಂಜ ಎಂಬಲ್ಲಿ ಕಳೆದ 2023ರಲ್ಲಿ ಒಂದು ದಲಿತ ಯುವಕನ ಹತ್ಯೆ ಆಗುತ್ತೆ. ಈ ಹತ್ಯೆಯನ್ನು ಇವ್ರನ್ನೆಲ್ಲರಿಗೂ ಗೊತ್ತಿತ್ತು ಅದು ಹತ್ಯೆ ಅನ್ನುವಂಥದ್ದು. ಆದ್ರೆ ಆ ಹತ್ಯೆಯನ್ನು ಅದೊಂದು ಸುಸೈಡ್ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಪೊಲೀಸ್ ಇಲಾಖೆಗೆ ಒತ್ತಡವನ್ನು ಹಾಕಿ ಕೆಲವರು ಕಾಣದ ಕೈಗಳು ಅದನ್ನು ಹತ್ಯೆ ಅಲ್ಲ ಅನ್ನುವ ರೀತಿಯಲ್ಲಿ ಬಿಂಬಿಸಿದ್ದಾರೆ. ಅದೊಂದು ಸುಸೈಡ್ ಅನ್ನೋ ರೀತಿಯಲ್ಲಿ ಸ್ವಾಭಾವಿಕ ಮರಣ ತರ ಅದನ್ನು ಬಿಂಬಿಸಿ ದಲಿತ ಯುವಕನ ಹತ್ಯೆಗೆ ಏನು ಬೆಲೆ ಇಲ್ಲದಾಗಿ ಮಾಡುವಂತದ್ದು ಹುನ್ನಾರ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಅದು ಕೊಲೆ ಎನ್ನುವ ಸಂಶಯದಿಂದ ನಾವು ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ಕೊಲೆ ಅನ್ನುವಂಥದ್ದು ನಮಗೆ ಕಂಡು ಬಂದಿತ್ತು. ಅದರಲ್ಲಿ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕು ಮಟ್ಟದಲ್ಲಿ ಧರ್ಮಸ್ಥಳ ಚಲೋ ಅನ್ನುವ ದೊಡ್ಡ ಬೃಹತ್ ಮಟ್ಟದ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿರುವ ಕಾರಣದಿಂದಾಗಿ ಮತ್ತೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಈ ಪ್ರಕರಣವನ್ನು ಪರಿಶೀಲನೆ ಮಾಡಿ ಅದನ್ನು ಕೊಲೆ ಅನ್ನೋದಂತೂ ದೃಢಪಡಿಸಿ ಯಾರೆಲ್ಲ ಕೊಲೆಯಲ್ಲಿ ಶಾಮೀಲಾಗಿದ್ದಾರೆ ಅವರ ಮೇಲೆ FIR ದಾಖಲಾಗಿತ್ತು. ಆನಂತರ ಹಲವಾರು ಘಟನೆಗಳು ಅದರಲ್ಲಿ ನಡೆದು ಹೋಯಿತು. ಯಾಕಂದ್ರೆ ಕೊಲೆ ಆರೋಪಿಗಳನ್ನು ರಕ್ಷಿಸುವಂತ ಕೆಲಸಗಳು ನಡೆದಿತ್ತು. ದಲಿತ ಯುವಕನ ಕೊಲೆಗೆ ಏನು ಬೆಲೆ ಇಲ್ಲದಾಗಿ ಕೆಲವು ಕಾಣದ ಕೈಗಳು ಕೆಲಸ ಮಾಡಿದ್ದಾವೆ. ಕೊನೆಯಲ್ಲಿ COD ತನಿಖೆಯು ಕೂಡ ನಮಗೆ ಬೇಸರವನ್ನು ತಂದಿತ್ತು. ಯಾಕಂದ್ರೆ COD ತನಿಖೆಯು ನಡೆದಿತ್ತು. ಇದನ್ನೆಲ್ಲ ಈ ನಡುವೆ ನಮ್ಮದೇ ಸಮುದಾಯದ ಒಬ್ರು ಮುಖಾಂತರ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿ ಪ್ರಸ್ತುತ ಹೈಕೋರ್ಟ್ನ ನ್ಯಾಯಾಧೀಶರ ಸೂಚನೆ ಮೇರೆಗೆ ಕರ್ನಾಟಕ ಘನ ಸರ್ಕಾರವು SIT ತಂಡವನ್ನು ರಚಿಸಿ ಇತ್ತೀಚೆಗೆ ಆದೇಶ ಮಾಡಿದೆ. ಈ SIT ತಂಡ ರಚನೆ ಆಗಿರುವಂತದ್ದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ಮತ್ತು ದಲಿತ ಪರ ಸಂಘಟನೆಗಳ ಹೋರಾಟದ ಫಲ ಅಂತಲೇ ನಾವು ಹೇಳ್ತಾ ಇದ್ದೇವೆ. ಅದರಿಂದಾಗಿ SIT ತನಿಖೆಗೆ ನಾವು ಕರ್ನಾಟಕ ಸರ್ಕಾರಕ್ಕೆ ಮತ್ತು ಘನ ನ್ಯಾಯಾಲಯಕ್ಕೆ ತನಿಖೆಯಾಗಿರುವುದಕ್ಕೆ ಸ್ವಾಗತವನ್ನು ಬಯಸ್ತೇವೆ ಮತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನಾವು ಹೇಳುವಂಥದ್ದು SIT ತನಿಖೆಯು ಕೂಡ ನಿಷ್ಪಕ್ಷಪಾತವಾಗಿ ನಡೀಬೇಕು. ಯಾಕಂದ್ರೆ ಈ ಪ್ರಕರಣದಲ್ಲಿ ಸ್ವಲ್ಪ ರಾಜಕೀಯದ ಒಂದು ಲೇಪನವು ಕೂಡ ವಾಸನೆಯು ಬರ್ತಿದೆ. ಯಾಕಂದ್ರೆ ಆರೋಪಿಗಳು ಸ್ಥಳೀಯವಾಗಿ ಇರುವಂತಹ ಆರೋಪಿಗಳು ಆ ಶ್ರೀಧರನ ಕೊಲೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ರಾಜಾರೋಷವಾಗಿ ತಿರುಗಾಡ್ತಾ ಇದ್ದಾರೆ. ಪೊಲೀಸ್ನವರು ಕೂಡ ಅವರಿಗೆ ರಕ್ಷಣೆ ಕೊಡುವಂತದ್ದು ಮಾಡಿದ್ದಾರೆ. ನಾವು ಹೇಳುವಂತದ್ದು ಆರೋಪಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಯಾರೆಲ್ಲ
ಕಾಣದ ಕೈಗಳು, ಯಾರೆಲ್ಲ ಬಲಿಷ್ಠ ಶಕ್ತಿಗಳು, ಯಾರೆಲ್ಲ ದೊಡ್ಡ ದೊಡ್ಡ ಕ್ರಿಮಿನಲ್ಗಳಿದ್ದಾರೆ, ಅವರೆಲ್ಲರನ್ನು ತನಿಖೆಗೆ ಒಳಪಡಿಸಿ ನ್ಯಾಯಾಂಗದ ಬಂಧನದಲ್ಲಿ ಇರಿಸಬೇಕು ಅನ್ನುವ ಒತ್ತಾಯವನ್ನು ಕೂಡ SITಗೆ ಈ ಮೂಲಕ ಮಾಡ್ತೀವಿ. SIT ಸಹ ಇರ್ಬೋದು, ಕೊಲೆ ಇರ್ಬೋದು, ದಲಿತರ ಮೇಲೆ ಆಗುವಂತ ದೌರ್ಜನ್ಯ ಅಥವಾ ಕೊಲೆಗಳಿಗೆ ನ್ಯಾಯ ಸಿಗುವಂತದ್ದು ಮರೀಚಿಕೆ ಆಗ್ತಾವೆ. ಅದರಿಂದಾಗಿ ಶ್ರೀಧರನ ಹತ್ಯೆಯ ಕೊಲೆಯ SIT ಆಗಿದೆ, ಅಲ್ಲಿ ಕಲಿಯದ್ದು ಕೂಡ ಅದೇ ರೀತಿಯನ್ನು ಒತ್ತಡವನ್ನು ನಾವು ಹಾಕ್ತೇವೆ. ಅದು ಕೂಡ ಜೊತೆಯಲ್ಲಿ ತನಿಖೆ ಆಗಲಿ. ಇಲ್ಲಿ ನಾವು ಶಾಸಕರ ಬಗ್ಗೆ ಸ್ವಲ್ಪ ಹೇಳ್ಬೇಕಾದ್ರೆ, ನಮ್ಮ ಸ್ಥಳೀಯ ಶಾಸಕರು ನಮ್ಗೆಲ್ರಿಗೂ ಶಾಸಕರು. ಈ ತಾಲೂಕಿನಲ್ಲಿ ಎಲ್ಲಿಯೂ ಕೂಡ ಒಂದು ಕೊಲೆ ಅಥವಾ ದರೋಡೆ ಇನ್ನಿತರ ಯಾವ್ದಾದ್ರು ಗಲಭೆಗಳಾದಾಗ ತಕ್ಷಣ ಅಲ್ಲಿ ಧಾವಿಸಿ ಹೋಗ್ತಾರೆ ಅವರು. ಆದ್ರೆ ಶ್ರೀಧರನ ಕೊಲೆ ಪ್ರಕರಣದಲ್ಲಿ ಹರೀಶ್ ಪೂಂಜರ್ ಅವರು ಅಲ್ಲಿ ಭೇಟಿ ನೀಡಲಿಲ್ಲ, ಕಲಿಯಕ್ಕೆ ಹೋದಾಗ ಅಲ್ಲಿ ಭೇಟಿ ನೀಡಲಿಲ್ಲ. ಇತ್ತೀಚೆಗೆ ಅವರು ಸಂಕ್ರಾಂತಿಯ ಸಾಮರಸ್ಯ ಅನ್ನೋ ರೀತಿಯಲ್ಲಿ ದಲಿತರ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಈಗ ಅದನ್ನು ನಾನು ಚುನಾವಣೆ ಗಿಮಿಕ್ ಅಂತ ಹೇಳ್ತಿದ್ದೆ, ನಾನು ರಾಜ್ಯಕ್ಕೆ ಮಾತಾಡೋದಲ್ಲ. ಆದ್ರೆ ದಲಿತರ ಜೊತೆ ಸಾಮರಸ್ಯಗೊಳಿಸುವ ಶಾಸಕರು ಅಥವಾ ಯಾರೇ ರಾಜ್ಯಕ್ಕೆ ದಲಿತರ ಮನೆಯ ನೋವುಗಳಿಗೆ ಕೂಡ ಸ್ಪಂದನೆ ಮಾಡಬೇಕು. ದಲಿತರ ಮನೆಯಲ್ಲಿ ಕೊಲೆ ಅಥವಾ ದರೋಡೆ ಏನಾದ್ರು ಆದ್ರೆ ಅಲ್ಲಿ ಹೋಗಿ ಅವರಿಗೆ ನ್ಯಾಯ ಕೊಡಿಸುವಂತ ಒತ್ತಾಯವನ್ನು ಮಾಡಿ ಅಲ್ಲಿ ಸಾಮರಸ್ಯದ ಸಂದೇಶವನ್ನು ಸಾರಬೇಕು. ಈಗ SIT ತನಿಖೆಗೆ ಬಂದಿದೆ ಶಿವಾಜಿಯಲ್ಲಿ. ಈಗ ಶಾಸಕರು SIT ತನಿಖೆಗೆ ಸಾಮರಸ್ಯದ ಹೆಸರಿನಲ್ಲಾದ್ರೂ ಅವರಿಗೆ ಸಹಕಾರ ಮಾಡಲಿ, ಯಾರು ಆರೋಪಿಗಳಿದ್ದಾರೆ ಅವರನ್ನು ಪತ್ತೆ ಹಚ್ಚುವಲ್ಲಿ ಅವರು ಕೂಡ ಒತ್ತಡ ಮಾಡಲಿ. ನಾವೀಗ ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದೇವೆ, ಅವರು ಕೂಡ ಒತ್ತಡವನ್ನು ತರುವ ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಶಾಸಕರಿಗೆ ಈ ಮಾತನ್ನು ಈ ಮೂಲಕ ಹೇಳ್ತೇವೆ. ಅದನ್ನು ನಾವು ಹೇಳ್ತಾ ಇಲ್ಲ, ಯಾಕಂದ್ರೆ ಈ ಗಲಭೆಯ ಹಿನ್ನೆಲೆಯಲ್ಲಿ ಮಾತ್ರ ಹೇಳ್ತೇವೆ. ಸಾಮರಸ್ಯದ ಬಗ್ಗೆ ಅವರು ಹೇಳ್ಕೊಂಡಿದ್ದಾರೆ, ನಾವು ಹೇಳ್ತಾ ಇಲ್ಲ ಅದನ್ನು ಸಾಮರಸ್ಯವನ್ನು. ನಾನು ಹೇಳ್ತೇವೆ ಶಾಸಕರು ಸಾಮರಸ್ಯ ಪಡಬೇಕಾದ್ರೆ ದಲಿತರ ನೋವಿನಲ್ಲಿ ಕೂಡ ಸ್ಪಂದನೆ ಮಾಡ್ತಾರೆ, ಸಾಮರಸ್ಯ ಅಂತ ಹೇಳ್ತೇವೆ. ಹೌದು, ರಾಜಕೀಯ ಒತ್ತಡ ಅಷ್ಟೇ. ನೋಡಿ, ಇಲ್ಲಿ ಪ್ರತಾಪ್ ಸಿಂಗ್ ತೋರಟ್ ರವರಿಗೆ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಸಿಕ್ಕಿತ್ತು, ನಿಮ್ಗೆ ಗೊತ್ತಿದೆ. US ಯಾರು ಶಿಫಾರಸು ಮಾಡಿದವರು ಯಾರು? ಇಲ್ಲ, ಶಾಸಕರೇ. ಆಟೋಮೆಟಿಕ್ ನಾವು ಅದನ್ನ ಹೇಳ್ಬೇಕಾಗಿಲ್ಲ. ಒಂದು ಮುಲಾಜಿ ಇರುತ್ತೆ ಶಾಸಕರಿಗೂ ಮತ್ತು DYSP ಮುಲಾಜಿ ಇರುತ್ತೆ. ಅವತ್ತು ಚಿನ್ನ ಪದಕ ಸಿಗ್ಲಿಕ್ಕೆ ಶಾಸಕರು ನಮಗೆ ಶಿಫಾರಸು ಮಾಡಿದ್ದಾರೆ. ಈ ಸಲ ಅವರು ಹೇಳಿದಾಗ ನಾವು ಏನಾದ್ರೂ ಅವ್ರಿಗೆ ಸಹಾಯ ಮಾಡಬೇಕು. ಇದೇ ಒಂದು ಪ್ರಾರಂಭದಲ್ಲಿ ಸರಿಯಾಗಿತ್ತು, ಪ್ರಾರಂಭದಲ್ಲಿ FIR ಅಲ್ಲಿ ಬಿದ್ದಿದೆ, ಸರಿಯಾಗಿತ್ತು. ಆ ನಂತರ ಎಲ್ಲ ಆರೋಪಿಗಳು ರತೀಶ್ ಗೌಡನ ಬಳಿಗೆ ಹೋದ್ರು. ಆರೋಪಿಗಳೆಲ್ಲರೂ ಕೂಡ ರತೀಶ್ ಗೌಡನ ಬಳಿಗೆ ಹೋದ್ರು, ಶಿವಾಜಿ ಗ್ರಾಮ ಅಧ್ಯಕ್ಷನ ಬಳಿಗೆ ಹೋದ್ರು. ಇವ ಎಂತ ಮಾಡಿದಾನೆ, ಇವರನ್ನು ಕರ್ಕೊಂಡು ಹೋಗಿ ನಮ್ಮ ಇವರ ಕಾಲಿಗೆ ಅಡ್ಡ ಬಿದ್ದ, ಶಾಸಕರ ಕಾಲಿಗೆ ಅಡ್ಡ ಬಿದ್ದ. ಶಾಸಕರು ಏನ್ ಮಾಡ್ತಾರೆ, ಶಾಸಕರು ನಮ್ಮ ಪಕ್ಷದ ಕಾರ್ಯಕರ್ತರಲ್ವಾ, ನಮ್ಗೆಲ್ಲ ಎಲೆಕ್ಷನ್ ಬಂದಾಗ ಕೆಲಸ ಮಾಡುವವರು, ಹಾಗಾಗಿ ಅವರ ಒಂದು ಋಣ ಇದೆ ನಮ್ಗೆ, ಹಾಗಾಗಿ ಇವರಿಗೆ ಸಹಾಯ ಮಾಡ್ಬೇಕನ್ನೋ ರೀತಿಯಲ್ಲಿ ಹೋದ್ರು. ಕೊನೆಗೆ ಎಲ್ಲಿವರೆಗೆ ಪ್ರಭಾಕರ್ ಭಟ್ ಅವರ ಬಳಿ ಕೂಡ ಹೋಗಿದೆ ಪ್ರಕರಣ. ನಾವು ನಿಮ್ಗೆ ಗೊತ್ತು ನಿಮ್ಗೆ, ನಾವು ಸಂಘಟನೆಗಳು ಇಳಿದು ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ, ನಾವು ಅಲ್ಲಿ ಹೋಗ್ಬೇಕಾದ್ರೆ ಪ್ರಭಾಕರ್ ಭಟ್ರ ಮನೆಗೆ ಹೋಗಿ ಇವರೆಲ್ಲರೂ ಕೂಡ ಆರೋಪಿಗಳು, ರತೀಶ್ ಗೌಡ ಇವರೆಲ್ಲ ಪ್ರಭಾಕರ್ ಭಟ್ರ ಮನೆಗೆ ಹೋಗಿ ಎಲ್ಲ DSS ನವರು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಈ ಪ್ರಕರಣದ ಹಿಂದೆ ಬಿದ್ದಿದ್ದಾರೆ, ದಯವಿಟ್ಟು ಅವರಿಗೆ ಒಂದು ನೀವು ಹಿಂದೆ ಸರಿಲಿಕ್ಕೆ ಹೇಳ್ಬೇಕು ಅನ್ನುವಂತ ರೀತಿಯಲ್ಲಿ ಅಲ್ಲಿ ಕೂಡ ಹೋಗಿ ಒತ್ತಡ ಹಾಕಿದ್ದಾರೆ. ಹಾಗಾಗಿ ಇದು ರಾಜಕೀಯ ಒತ್ತಡ. ಅದ್ರ ಬಗ್ಗೆ ಇಲ್ಲ ಇಲ್ಲ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 17 ತಾರೀಕಿಗೆ ಹೊಡೆದಾಗ ಇವನಿಗೆ ಸ್ವಲ್ಪ ಅರೆ ಪ್ರಜ್ಞಾವ ಸ್ಥಿತಿಯಲ್ಲಿ ಬಿದ್ದಿದ್ದ. ಆದ್ರೆ ಇವನಿಗೆ ಚೇತರಿಸಿ ಆಸ್ಪತ್ರೆಗೆ ಹೋಗುವಂತ ಹರೀಶ್ ಒಟ್ಟಿಗೆ ಇದ್ರು ಕಂಪ್ಲೇಂಟ್. ಅವ್ರು ಹೇಳ್ತಾರೆ, ನೋಡು ನಿನ್ಗೆ ಚಿಕಿತ್ಸೆಗೆ ಬೇಕಾದ್ರೆ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳುವಾಗ, ಇವ ಬೇಡ, ಈಗ ಸರಿಯಾಗಿದೆ, ನನ್ಗೆ ಸ್ವಲ್ಪ ಊಟ ಇದ್ರೆ ಕೊಡು, ಅಷ್ಟೇ ಸಾಕಂತ ಹೇಳಿ ಊಟ ಎಲ್ಲ ಕೊಟ್ಟು ಇವನಿಗೆ ಊಟ ಮಾಡಿಸಿ ಇವನೇ ಹೋಗಿ ಬಿಟ್ಟು ಬಂದಿದ್ದಾನೆ. ಅಲ್ಲಿವರೆಗೆ ಇವರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಬಹುಶಃ ಈ ತರದ ಒಂದು ಘಟನೆ ನಡೀತಾ ಅಂತ ಹೇಳಿ ಹರೀಶ್ನಿಗೂ ಗೊತ್ತಿಲ್ಲ.
ಗೊತ್ತಿಲ್ಲ. ರಾತ್ರಿ ಮತ್ತೆ ವಾಪಸ್ ಬಂದಿದ್ದಾರೆ ಅವರು, ಅದು ಬೇರೆ. ಹಲ್ಲೆ ಮಾಡ್ಲಿಕ್ಕೆ ಕಾರಣ ಅನ್ನುವಂಥದ್ದು ಮುಖ್ಯವಾಗಿ ಆ ನಮ್ಮ ಶ್ರೀಧರನಿಗೆ ಒಂದು ಮದುವೆ ಆಗಿದೆ ಆಲ್ರೆಡಿ, ಹೆಂಡತಿ ತೀರುವಾಗಿದ್ದಾರೆ, ಒಂದು ಮಗು ಉಂಟು, ಇನ್ನೊಂದು ನೆಂಟಸ್ತಿಕೆ ಆಗ್ತಾ ಉಂಟು ಕುರುಂಜಕ್ಕೆ ಇವರ ತಂಗಿಯನ್ನ ಮದುವೆ ಮಾಡಿ ಕೊಟ್ಟಿದೆ. ಅದರ ಮನೆಯ ಹಿಂದ್ಗಡೆ ಒಂದು ಹುಡುಗಿ ಒಟ್ಟಿಗೆ ಇವರಿಗೆ ವಿವಾಹ ಸಂಬಂಧ ಎಲ್ಲ ಆಗಿದೆ, ಎಲ್ಲ ಮಾತುಕತೆ ಎಲ್ಲ ಆಗಿದೆ. ಮಾತುಕತೆ ಆಗಿ ಒಂದು ತಿಂಗಳ ಒಂದು ಗ್ಯಾಪ್ ನಲ್ಲಿ ಮದುವೆ ಆಗುವುದನ್ನಂತ ಒಂದೆಲ್ಲ ಮಾತುಕತೆ ಆಗಿತ್ತು. ಈ ವಿಚಾರವು ಈ ಆರೋಪಿಗಳಿಗೆ ಗೊತ್ತಾಗಿದೆ. ಅಂದ್ರೆ ಈ ಆರೋಪಿಗಳ ಒಟ್ಟಿಗೆ ಕೂಡ ಕೆಲ್ಸಕ್ಕೆ ಹೋಗ್ತಾರೆ ಆ ಹುಡುಗಿ ನಾನು ಹೆಸರು ಹೇಳಲ್ಲ, ಆ ಹುಡುಗಿ ಇವರೊಟ್ಟಿಗೆ ಕೂಡ ಕೆಲಸ ಹೋಗ್ತಾರೆ. ಅಂದ್ರೆ ನಮ್ಮವರೆಲ್ಲ ಯಾರ ಕೆಲಸಕ್ಕೆ ಕರೀತಾರೆ ಪಾಪ ಅವರೊಟ್ಟಿಗೆಲ್ಲ ಹೋಗ್ತಾರೆ, ಇವರೊಟ್ಟಿಗೆ ಕೂಡ ಕೆಲಸಕ್ಕೆ ಹೋಗುವಂತದ್ದೆಲ್ಲ ಉಂಟು. ಹಾಗಾಗಿ ಒಂದು ವೇಳೆ ಮದುವೆ ಆಗಿ ಹೋದ್ರೆ ನಮಗೆ ಒಂದು ಲೇಬರ್ ಲಾಸ್ ಆಗುತ್ತೆ, ಅಥವಾ ಅವರ ಇಂಟೆನ್ಷನ್ ಬೇರೆ ಕೂಡ ಇದ್ದಿರಬಹುದು. ನಾವು ಸ್ಥಳೀಯವಾಗಿ ಕೆಲವೆಲ್ಲ ಮಾಹಿತಿ ಸಂಗ್ರಹ ಮಾಡುವಾಗ ಇವರ ವೈಯಕ್ತಿಕ ನಡವಳಿಕೆ ಬಿಹೇವಿಯರ್ ಸರಿ ಇಲ್ಲ, ಯಾರು ಈ ಆರೋಪಿಗಳದ್ದು. ಇವರಿಗೆಲ್ಲ ಹುಚ್ಚಿ ಇದರದೇ, ಹುಡುಗಿಯರ ಹುಚ್ಚಿ ಇರುವುದು ಇವರಿಗೆ, ಬೇರೆ ಇದಿಲ್ಲ. ಇವರಿಗೆ ಯಾರೆಲ್ಲ ಅಮಾಯಕರೆಲ್ಲ ಕೆಲಸಕ್ಕೆ ಬರ್ತಾರೆ ಅವರನ್ನೆಲ್ಲ ದುರುಪಯೋಗ ಪಡಿಸುವಂತ ಕೆಲಸಗಳು ಬೇಕಾದಷ್ಟು ಅಲ್ಲಿ ಆಗಿವೆ. ಅಲ್ಲಿ ಸೇಂದಿ ಅಂಗಡಿ ಕೂಡ ಉಂಟು, ಸೇಂದಿ ಅಂಗಡಿಯಲ್ಲಿ ಕಳ್ಳು ಕೂಡಿಸಿ ಅವರಿಗೆಲ್ಲ ಅಮಲು ಏರಿದ ನಂತರ ಅವ್ರ ಮೇಲೆಲ್ಲ ಯಾವ ರೀತಿಯಲ್ಲಿ ಅವರು ವರ್ತನೆ ಮಾಡಿದ್ದಾರೆ ಅನ್ನುವಂಥದ್ದು ನಮ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ. ಹಾಗಾಗಿ ಈ ಎಲ್ಲ ಇಂಟೆನ್ಷನ್ ಮೇಲೆ ಮದುವೆ ಆಗಿ ಹೋದ್ರೆ ನಮ್ಗೆ ಲೇಬರ್ ಲಾಸ್ ಆಗುತ್ತೆ, ಅಥವಾ ಇವರ ಒಂದು ವೈಯಕ್ತಿಕ ಹಿತಾಸಕ್ತಿಗೆ ಏನಾದ್ರು ಅಲ್ಲಿ ತೊಂದರೆ ಬರುತ್ತಾ ಅನ್ನುವಂತ ದೃಷ್ಟಿಯಲ್ಲಿ ಇವರು ಒಂದು ತಿಂಗಳಿನಿಂದ ಸ್ಟಾರ್ಟ್ ಮಾಡಿದ್ದಾರೆ ಈ ವಿಷಯದಲ್ಲಿ ಕೆದಕ್ಲಿಕ್ಕೆ. ನೀನು ಮದುವೆ ಆಗ್ತೀಯಾ, ಹೇಗೆ ಮದುವೆ ಆಗ್ತೀಯ ನೋಡ್ತೇನೆ ಅಂತ ಹೇಳಿ. ಅದು ಕೊನೆಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಅದು ಸಾಯುವ ತನಕ ಬಂದು ಬಿಟ್ಟಿದ್ದಾರೆ, ಒಂದು ಕೊಲೆ ಇಲ್ಲಂತೆ ಆಗಿದೆ. ರೀತಿಯಲ್ಲಿ ಇವರು ಫೇವರ್ ಮಾಡ್ಲಿಕ್ಕೆ ಅಲ್ಲಿ ಸೆಕ್ಷನ್ ಅನ್ನು ಕೈ ಬಿಟ್ಟಿದ್ರು, ಅದು ತಪ್ಪು ಅನ್ನುವಂಥದ್ದು ನಾನು ಹೇಳುವಂಥದ್ದು. ಹಾಗಾಗಿ ಇದು ಒಂದು ಕಾರಣದಿಂದ ಇವರೆಲ್ಲರಿಗೂ ಕೂಡ ಜಾಮೀನು ಸಿಗ್ಲಿಕ್ಕೆ ಅದು ಸಹಾಯ ಆಯ್ತು. ಹಾಗೆ ಮಾಡಬಾರ್ದಿತ್ತು ಅವರು ಹೇಳುವಂಥದ್ದು. ಅವ್ರು 4 ತಿಂಗಳು ಜೈಲಲ್ಲಿದ್ರು, 4 ತಿಂಗಳು. ಅವರು ಡಿಸ್ಟ್ರಿಕ್ಟ್ ಕೋರ್ಟಲ್ಲೇ ಬೇಲ್ ಆಗಿದೆ ಅವರಿಗೆ, ಎಫ್ಐಆರ್ ಆಗಿ 2 ವಾರದ ನಂತರ, 2 ವಾರ ನಂತರ ಅಂದ್ರೆ ನಾವು 1 ವಾರ ಗ್ಯಾಪ್ ಇಟ್ಟು ನಾವು ಪ್ರತಿಭಟನೆ ಮಾಡಿದೆವು. ಪ್ರತಿಭಟನೆ ಆದಂದ್ರೆ 2-3 ದಿವಸದಲ್ಲಿ ಅರೆಸ್ಟ್ ಮಾಡಿದ್ರು. ಖಂಡಿತ ಇದು ಚಾರ್ಜ್ ಶೀಟ್ ಅಲ್ಲಿ ಏನ್ ಹೇಳಿದೆ, ಇವರು ಡಾಕ್ಟರ್ ಆಗ್ಲಿಕ್ಕೆ ಆಗಲ್ಲ, ತನಿಖಾಧಿಕಾರಿ ಡಾಕ್ಟರ್ ಆಗ್ಲಿಕ್ಕೆ ಆಗಲ್ಲ, ಅವರು ಪೊಲೀಸ್ ರೀತಿಯಲ್ಲಿ ತನಿಖೆ ಮಾಡ್ಬೇಕು. ಮತ್ತೆ ನೋಡಿ, ಇಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಏನು ಹೇಳಿದೆ ಅದನ್ನ ಅವ್ರು ಓದ್ಬೇಕಿತ್ತು. ನೋಡಿ ಇದು ಕೂಡ ನೋಡಿ, ಇದು ನಮ್ಮ ಕೈಗೆ ಸಿಕ್ಕಿತ್ತು, ಈ ಫೋಟೋಸ್ ಎಲ್ಲ ನಮ್ಮ ಕೈಗೆ ಸಿಕ್ಕಿದ ನಂತರ ನಾವು ನ್ಯಾಯಾಲಯಕ್ಕೆ ಸರಿಯಾಗಿ ಅದನ್ನ ದಾಖಲೆಯಾಗಿ ಕೊಟ್ಟೆವು. ನಾವು ಆ ದಾಖಲೆಯಾಗಿ ಕೊಟ್ಟ ನಂತರ ನ್ಯಾಯಾಧೀಶರು ಪರಿಶೀಲನೆ ಮಾಡಿ ಒಂದು ಪಾಯಿಂಟ್ ಹೇಳಿದ್ದಾರೆ, ನಿನ್ನ ತನಿಖಾಧಿಕಾರಿ SP ಅವರಿಗೆ ಹೇಳುದು, ನಿಮ್ಮ ತನಿಖಾಧಿಕಾರಿ ಅವರು ತಪ್ಪು ಮಾಡಿದ್ದಾರೆ, ಕರ್ತವ್ಯ ಲೋಪ ಮಾಡಿದ್ದಾರೆ, ನೀವು ಅದನ್ನ ಸರಿಪಡಿಸಬೇಕು. ಹಾಗಾಗಿ ಅವರು ನಿವೇದನೆ ಸಲ್ಲಿಸಿದಂತ 302 ಮತ್ತು 396 ಕಲಮನ್ನ ಬಿಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಡೈರೆಕ್ಟ್ ಆಗಿ ಒಂದು ನಿರ್ದೇಶನ ಕೊಟ್ಟು ಮಾನ್ಯ SP ಅವರಿಗೆ ಕಳಿಸಿದ್ದಾರೆ. ಇದು ತಪ್ಪು ಮಾಡಿರುವಂತದ್ದು ಅವರು. ಹಾಗಾಗಿ ಈ ತಪ್ಪು ಮಾಡಿದ ನಂತರ ಇವತ್ತು ಸರಿಯಾದ ದಿಕ್ಕಿನಲ್ಲಿ ತನಿಖೆ ಆದ್ರೆ ಪ್ರತಾಪ್ ಸಿಂಗ್ ತೋರಟ್ ಮತ್ತು ಡಾಕ್ಟರ್ ಗಾನಾ ಇಬ್ರು ಕೂಡ ಕೆಲಸ ಕಲ್ಕೊಂಡು ಮನೆಗೆ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗಿರುವಂತದ್ದು ನ್ಯಾಯಾಲಯದ ಹೋರಾಟವೇ, ಅದನ್ನು ನಾವು ಪ್ರಾಮಾಣಿಕವಾಗಿ ಮತ್ತು ನಿಷ್ಠೆಯಿಂದ ನಾವು ಶ್ರದ್ಧೆಯಿಂದ ಮಾಡ್ತಾ ಇದ್ದೇವೆ. ಇನ್ನು SIT ಬಂದಿದೆ, SIT ಅವರು ಮಾಡಿ, SIT ಅವರು ನಮ್ಮನ್ನು ಕೂಡ ಅವರು ವಿಚಾರಣೆಗೆ ಒಳಪಡಿಸಬೇಕು, ನಮ್ಮ ಹತ್ರ ಕೂಡ ಕೇಳಬೇಕು, ಅವರು ನಮ್ಮನ್ನು ಕೂಡ ಪಾರ್ಟಿ ಮಾಡಬೇಕು. ಯಾಕಂತ ಹೇಳಿದ್ರೆ ಪ್ರಾರಂಭದಲ್ಲಿ ನಾವು ಹೋರಾಟ ಮಾಡುವಾಗ ನೋಡಿ, ಇಲ್ಲೊಂದು ಮನವಿ ಇದೆ, ಈ ಮನವಿ DSS ನ ಮನವಿ ನ್ಯಾಯಾಲಯಕ್ಕೆ ಹೋಗಿದೆ, ಇದು ನ್ಯಾಯಾಲಯದಲ್ಲಿ ಉಂಟು, ಇದು ನ್ಯಾಯಾಲಯದಲ್ಲಿ ಕಾಪಿ ನಾನು ತಗೊಂಡದ್ದು, ನ್ಯಾಯಾಲಯದಲ್ಲಿ ಉಂಟು. ಅದು ಪ್ರಾರಂಭದಲ್ಲಿ ನಾವು ಸಂಘಟನೆ ಹೋರಾಟ ಮಾಡಿದಾಗ ಕೊಟ್ಟಂತ ಮನವಿ, ಅದು ಅಲ್ಲಿ ಕೋರ್ಟ್ ನಲ್ಲಿ ಉಂಟು. ಹಾಗಾಗಿ ನಮ್ಮನ್ನು ಕೂಡ ಪಾರ್ಟಿ ಮಾಡಿ ನಮ್ಮ ಹತ್ರ ಕೂಡ ಮಾಹಿತಿ ತಗೊಳ್ಬೇಕು ಅನ್ನುವಂಥದ್ದು ನಾವು ಇಲ್ಲಿ ಹೇಳಿಕ್ಕೆ ಬಯಸ್ತೇವೆ. ಇಲ್ಲ ಆರೋಪಿಗಳ ಮನೆಯವರ ಹತ್ರ ಹೋಗಿ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ, KL ಆನಂದಗೌಡ ಅವರ ಹೆಂಡತಿ ಹತ್ರ. ಅವ್ರು ಸತ್ಯ ಹೇಳಿಕ್ಕೆ ಸಾಧ್ಯ ಉಂಟಾ? ನೋಡಿ, ರತೀಶ್ ಗೌಡ ಇನ್ವಾಲ್ಡ್ ಅವ್ರ ಮೇಲೆ FIR ಆಗ್ಬೇಕು. ಯಾಕಂತ ಹೇಳಿದ್ರೆ ಇವರು ಎಲ್ಲ ಕೃತ್ಯ ಮಾಡಿದ ನಂತರ ಹೋಗಿ ದುಮ್ಮಲು ಬಿದ್ದದ್ದು ರತೀಶ್ ಗೌಡ ಇದರಲ್ಲಿ ನೇರವಾಗಿ ಪಾಲ್ದಾರಾಗ್ತಾರೆ. ಅವರನ್ನು ಕೂಡ ತನಿಖೆ ಒಳಪಡಿಸಬೇಕು. ಆನಂತರ ಶಾಸಕರ, ಈಗ ಮೊನ್ನೆ ಶೇಖರ್ ಅವರು ಹೇಳಿದ್ರು ಒಂದು ಪ್ರಕರಣದಲ್ಲಿ, ಶಾಸಕರದ್ದು ಕೂಡ ಮೊಬೈಲ್ ಅನ್ನ ಪರಿಶೀಲನೆ ಮಾಡ್ಬೇಕು. ಈ ಆರೋಪಿಗಳು ಅವರಿಗೆ ಫೋನ್ ಕಾಲ್ ಮಾಡಿ ಮಾತನಾಡಿರುವಂತದ್ದು, ಅವ್ರ ಹತ್ರ ಹೋಗಿರುವಂತದ್ದು, ಮತ್ತೆ ಪ್ರಭಾಕರ್ ಭಟ್ರ ಹತ್ರ ನೀವಾಗ ಹೋಗಿರುವಂತದ್ದು, ಇದೆಲ್ಲ ಏನು ಅರ್ಥ? ಇದರ ಹಿಂದೆ ಇದ್ದದ್ರಿಂದಲ್ಲ ಹೋಗುವಂತದ್ದು. 4 ಮಂದಿ ಪ್ರಮುಖ ಆರೋಪಿಗಳು ಯಾರು? ನಮ್ಮ ತಿಮ್ಮಪ್ಪ ಪೂಜಾರಿ, ಮಹೇಶ್ ಪೂಜಾರಿ, ಲಕ್ಷ್ಮಣ ಪೂಜಾರಿ, KL ಆನಂದಗೌಡ ಪ್ರಮುಖ ಆರೋಪಿಗಳು. ಅದರ ಒಟ್ಟಿಗೆ ರತೀಶ್ ಗೌಡನ ಸೇರಿಸಬೇಕನ್ನುವಂತ ನಾವು ಹೇಳುವಂತದ್ದು. ಆರೋಪಿಗಳ ರಕ್ಷಣೆ ಮಾಡಿರುವಂತ ನೆಪದಲ್ಲಿ ಇವರನ್ನ ರತೀಶ್ ಗೌಡರನ್ನ ಸೇರಿಸಬೇಕು. ಇಲ್ಲಿಕ್ಕೆ ಯಾರು ಕೃತ್ಯ ಮಾಡ್ತಾರೆ, ಕೃತ್ಯಕ್ಕೆ ಯಾರು ಬೆಂಬಲ ಕೊಡ್ತಾರೆ, ಯಾರು ಅವರಿಗೆಲ್ಲ ಆಶ್ರಯ ಕೊಡ್ತಾರೆ, ಅವರು ಕೂಡ ಅದಕ್ಕೆ ಹೊಣೆಗಾರಾಗ್ತಾರೆ. ಹೌದು.